ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ದಿನ ನನ್ನ ದಿನಚರಿ ಹೇಗಿತ್ತು ಅಂತ ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ತಾನೇ ಎದ್ದಿದ್ದೀನಿ, ಲೇಟ್ ಆಗಿಬಿಟ್ಟಿದೆ. ಬೇಗ ಅಡುಗೆ ಮನೆಗೆ ಹೋಗಿ ಏನು ಕೆಲಸ ಮಾಡೋದು ಅಂತೇಳಿ ನೋಡೋಣ ಅಂದರೆ ರಾಶಿ ಪಾತ್ರೆ ಬಿದ್ದಿದೆ. ರಾತ್ರಿ ಟಯರ್ಡ್ ಆಗಿತ್ತು ಅಂತೇಳಿ ತೊಳಿಲಿಲ್ಲ. ಈಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸನೇ ಪಾತ್ರೆ ಕ್ಲೀನ್ ಮಾಡ್ಕೊಳ್ಳೋದು. ಈಚೆ ನೋಡಿದ್ರೆ ನನ್ನ ಮಕ್ಕಳು ಇನ್ನು ಮಲಗಿದ್ರು. ನನ್ನ ದೊಡ್ಡ ಮಗನ ಎಬ್ಸಿ ಸ್ನಾನ ಕಳಿಸಿದ್ದೆ. ಇವಳು ಇನ್ನು ಮಲಗಿದ್ದಾಳೆ. ಆದರೆ ಸ್ನಾನ ಮುಗಿಸ್ಕೊಂಡ್ ಬಂದೋನೆ ಇವನು ಮಾಡಿದ ಕೆಲಸ ನೋಡಿ, ಆ ಮಲಗಿರೋ ಮಗುಗೆ ಎಬ್ಸ್ಬಿಟ್ಟು ಅಳಿಸ್ತಾ ಇದ್ದಾನೆ. ಇಲ್ಲಿ ಕದ್ ಕೂತಿದ್ದಾನೆ ನಾನು ಬಂದರೆ ಅಂತ. ನೋಡಿದ್ರೆ ಬೆಳಗ್ಗೆ ಮುಂಚೆನೆ ಇವಳು ಅಳ್ತಾನೆ ಶುರು ಮಾಡ್ಕೊಂಡ್ಳು. ಆದರೆ ಬೈದ್ರೆ ಇನ್ನೂ ಜೋರಾಗಿ ಅಳ್ತಾಳೆ ಅಂತೇಳಿ ಸಮಾಧಾನವಾಗಿ ಎಬ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವಳು ಇನ್ನೂ ಸಣ್ಣಳು ಅಂತಾನೆ ನನ್ನ ಭಾವನೆ ಇತ್ತು. ಈಗ ಗೊತ್ತಾಗ್ತಿದೆ ಎಷ್ಟು ಎತ್ತರ ಬೆಳೆದಿದ್ದಾಳೆ ಅಂತ. ನನ್ನಷ್ಟೇ ಎತ್ತರ ಆಗ್ಬಿಟ್ಟಿದ್ದಾಳೆ, ಎತ್ಕೊಳಕ್ಕೂ ಆಗ್ತಾ ಇಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಎತ್ಕೊಂಡು ಮುದ್ದು ಮಾಡಿದ್ರೆ ಸಾಕು, ಇನ್ನೊಂದು 5 ನಿಮಿಷದಲ್ಲಿ ಅವಳು ಫುಲ್ಲು ರಿಕವರಿ ಆಗ್ಬಿಡ್ತಾಳೆ. ಇನ್ನು ನೋಡಿ, ನಾನು ಇದು ಫೋಟೋ ತೆಗ್ದಿದ್ದೀನಿ ಅನ್ಕೊಂಡಿದ್ದೀನಿ. ಅವಳು ಕುತ್ಕೊಂಡಿದ್ದಾಳೆ, ಇದು ವಿಡಿಯೋನೇ ಮಾಡಿರೋದು. ಬಟ್ ಹತ್ರ ತಗೊಂಡೋಗಿ ನೋಡಿದಾಗ ಅವಳನ್ನ ಸ್ಮೈಲ್ ಕೊಟ್ಟಾಗ ಗೊತ್ತಾಯ್ತು ಇದು ವಿಡಿಯೋ ಅಂತ. ಅವನು ಓದ್ಕೊತಾ ಇದ್ರು, ಇವಳು ಇನ್ನೂ ರಿಕವರಿ ಆಗ್ತಾನೆ ಇದ್ದಾಳೆ ಆ ಅಳುವಿಂದ. ಈಗ ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಾನೇ ಕಸ ಗುಡಿಸ್ತೀನಿ ಅಂತ ಹೇಳಿ ಹೊರಗಡೆ ಕಸ ಗುಡಿಸ್ತಾ ಇದ್ದಾಳೆ. ನಾನು ಅಷ್ಟೊತ್ತಿಗೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಾಯ್ತು. ಈಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ ನಾನೀಗ. ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಇನ್ನೂ ನನ್ನ ಅಡುಗೆ ಮನೆ ಕೆಲಸ ಮುಗಿದಿಲ್ಲ. ಬನ್ನಿ. ಈಗ ನಾನು ರಾತ್ರಿನೇ ಅಕ್ಕಿ ನೆನೆಸಿಟ್ಟಿದ್ದೆ ದೋಸೆ ಮಾಡೋಣ ಅಂತ, ನೀರು ದೋಸೆಗೆ ಅಂತ. ಈಗ ಅದನ್ನು ರುಬ್ಕೊಂಡಿದ್ದೀನಿ. ಹಾಗೆ ಚಟ್ನಿಗೆ ಮಾಡೋದಕ್ಕೂ ಸಹ ಎಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡಾಯ್ತು. ಈಗ ದೋಸೆ ಮಾಡಬೇಕು. ನಾನೀಗ ದೋಸೆಗೆ ಇವತ್ತು ನೆನೆಸ್ಬಾರ್ದಿತ್ತು, ಯಾಕಂದರೆ ನಾನೀಗ ಆಫೀಸ್ ವರ್ಕಿನ ಮೇಲೆ ಬೇರೆ ಊರಿಗೆ ಹೋಗಬೇಕು. ಸೊ ಬೇಗ ನನ್ನ ಕೆಲಸ ಮುಗಿಸಿ ಹೊರಡಬೇಕು ಅಂತ ಬೇಗ ಮಾಡ್ಕೊತಾ ಇದ್ದೆ. ಬಟ್ ಈ ದೋಸೆ ಅದು ಟೈಮಿಗೆ ಅದು ಬೇಯೋದು. ಅಷ್ಟೊತ್ತಿಗೆ ನನ್ನ ಮಗಳು ಸಹ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಸಹ ಮಾಡಾಯಿತು. ಈಗ ದೋಸೆನೂ ಆಗ್ತಾ ಇದ್ದಾವೆ. ಈಗ ಅವರಿಗೆ ತಿನ್ನೋದಕ್ಕೂ ಕೊಡಬೇಕು, ಬಾಕ್ಸಿಗೆ ಸಹ ರೆಡಿ ಮಾಡಬೇಕು. ನನ್ನ ಮುಕ್ಕಾಲು ಭಾಗ ಕೆಲಸಗಳು ಅಡುಗೆ ಮಾಡ್ತಾನೆ ಮಧ್ಯೆ ಮಧ್ಯೆ ಬೇರೆ ಬೇರೆ ಕೆಲಸಗಳನ್ನೂ ಮಾಡ್ಕೊತಾ ಇರ್ತೀನಿ. ಇಲ್ಲ ಅಂದರೆ ನನಗೂ ಟೈಮ್ ಆಗೋದಿಲ್ಲ. ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಿಗೆ ನಾನು ಆಫೀಸಿಗೆ ಹೋಗ್ಬಿಡ್ಬೇಕು. ಈಗ ಮಕ್ಕಳಿಗೆ ಬಾಕ್ಸಿಗೆ ಸಹ ರೆಡಿ ಮಾಡಬೇಕು. ಅವರು ಮಧ್ಯಾಹ್ನ ಬಾಕ್ಸ್ ತಗೊಂಡು ಹೋಗ್ತಾರೆ. ಇಬ್ಬರಿಗೂ ಬೇರೆ ಬೇರೆ ಬಾಕ್ಸ್ ರೆಡಿ ಮಾಡಿ ಅದಕ್ಕೆ ಸಹ ಹಾಕಬೇಕು. ನಾನು ನೀರು ದೋಸೆ ಅಂತ ನೆನೆಸಿದ್ದು ನೋಡಿ, ಎಷ್ಟು ಚೆನ್ನಾಗಿ ಮಸಾಲೆ ದೋಸೆ ಥರ ಅದು ಹೇಳ್ತಾ ಇದೆ. ಯಾವುದೇ ಏನನ್ನೂ ಹಾಕಿಲ್ಲ. ನಾನು ನೈಟು ಅದು ದೋಸೆಗೆ ನೆನೆಸಿಟ್ಟಿದ್ದಷ್ಟೇ, ಅಕ್ಕಿ ಅಷ್ಟೇ ಹಾಕಿ ನೆನೆಸಿದ್ದು. ಈಗ ಅಷ್ಟು ಚೆನ್ನಾಗಿ ದೋಸೆ ಹೇಳ್ತಾ ಇದೆ. ನನ್ನ ಮಗ ಕೇಳ್ತಾ ಇದ್ದ, ಅದಕ್ಕೋಸ್ಕರ ಇದೇನು ಮಸಾಲೆ ದೋಸೆನಾ ಅಂತ. ಹೌದು ಅಂತ ಹೇಳಿದೆ. ಈಗ ಒಂದು ಬಾಕ್ಸ್ಗೆ ಚಟ್ನಿಯನ್ನು ಹಾಕಿ ಸಹ ರೆಡಿ ಮಾಡಿದ್ದೀನಿ. ಇಬ್ಬರಿಗೂ ಬೇರೆ ಬೇರೆ ಹಾಕಿಟ್ಟಿದ್ದೀನಿ. ಈಗ ಇನ್ನು ತಿನ್ನೋದಕ್ಕೆ ದೋಸೆ ಮಾಡಿ ಕೊಡಬೇಕು. ನನ್ನ ಮಗಳಿಗೆ ಈ ರೀತಿ ಪೀಸ್ ಮಾಡಿ ಹಾಕಬೇಕು, ಆದರೆ ಮಾತ್ರ ಅವಳು ತಿನ್ಕೊಂಬರ್ತಾಳೆ, ಇಲ್ಲ ಅಂದರೆ ಹಾಗೆ ಇಟ್ಕೊಂಬರ್ತಾಳೆ. ಈಗ ಅವರಿಗೆ ತಿನ್ನೋದಕ್ಕೂ ಆಯಿತು. ಅವರು ಇಬ್ಬರದು ತಿಂಡಿ ಮುಗೀತು ಅಂದರೆ ನಂದು ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ. ನಾನು ಆಫೀಸ್ ವರ್ಕ್ ಮೇಲೆ ಬೇರೆ ಊರಿಗೆ ಹೋಗೋದಾದ್ರೆ ಮಾತ್ರ ಅವರೇ ತಿಂತಾರೆ. ಇಲ್ಲೇ ಹೋಗೋದು ಅಂದರೆ ನಾನೇ ತಿನ್ನಿಸ್ಬೇಕು, ಇಲ್ಲ ಅಂದರೆ ಅವ್ರು ತಿನ್ನೋದೇ ಇಲ್ಲ, ಹಾಗೆ ಉಪವಾಸ ಹೋಗ್ಬಿಡ್ತಾರೆ. ಈಗ ಟೈಮು 8 ಗಂಟೆ ಆಗೇ ಹೋಯ್ತು. ನಾನು 8 ಗಂಟೆ ಒಳಗೆ ಬಸ್ ಸ್ಟ್ಯಾಂಡಲ್ಲಿ ಇರಬೇಕು ಅಂದ್ಕೊಂಡೆ, ಆದರೂ ಆಗಲೇ ಇಲ್ಲ. ಸೊ ಬೇಗ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಟ್ 8 ಗಂಟೆ ಬಸ್ಸು ಮಿಸ್ ಆಗೋಯ್ತು. ಸೊ ಗೌರ್ಮೆಂಟ್ ಬಸ್ ಈಗ ಸಿಗಲ್ಲ ಅಂತ ಗೊತ್ತಾಯಿತು. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ ನಾನು ಹೋಗಬೇಕಾಗಿರೋಂಥ ಪ್ಲೇಸಿಗೆ ಲೇಟಾಗಿ ಹೋಗುತ್ತೆ. ಸೊ ಬೇಗ ನಾನು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದೆ. ಅಲ್ಲಿ ನನ್ನ ಪುಣ್ಯಕ್ಕೆ ಬಸ್ಸು ರೆಡಿ ಇತ್ತು. ಸೊ ಬಸ್ ಹತ್ಕೊಂಡೆ. ನೋಡಿದ್ರೆ ಬಸ್ ಒಳಗೆ ರಾಯರಿದ್ದಾರೆ. ರಾಯರಿಗೊಂದು ಕೈ ಮುಗ್ದೆ, ದೇವ್ರೆ ಬೇಗ ಹೋಗಿ ತಲುಪಂಗಾಗ್ಲಪ್ಪ ಒಳ್ಳೆ ರೀತಿಯಲ್ಲಿ ಅಂತ ಹೇಳಿ ಕೈ ಮುಗ್ದು ಹಾಗೆ ಕುತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಬಸ್ಸು ಹೊರಡ್ತು. ಬಸ್ಸು ಎಷ್ಟೇ ಸ್ಪೀಡಾಗಿ ಹೋಗ್ತಿದ್ರು ನನಗೆ ನಿಧಾನ ಹೋಗ್ತಿದೆ ಅಂತ ಅನಿಸ್ತಾ ಇತ್ತು. ಯಾಕಂದರೆ ನನ್ನ ಸಮಯ ಮುಗ್ದಿದೆ ಅಲ್ವಾ. ಸೊ ನನಗೆ ಹಾಗೆ ಅನಿಸ್ತಾ ಇತ್ತು, ಬೇಗ ಹೋಗ್ಲಿ ಅಂತ ಅನ್ಕೊತಾ ಇದ್ದೆ. ಸದ್ಯ ಸಮಯಕ್ಕೆ ಸರಿಯಾಗಿ ನಾನು ಬರಬೇಕಾದಂಥ ಪ್ಲೇಸಿಗೆ ತಲುಪಾಯಿತು. ಈಗ ನನ್ನ ಕೆಲಸ ಶುರು ಮಾಡಿ ಕೆಲಸ ಮುಗಿಸೋ ಆಯಿತು. ಈಗ ಸಂಜೆ 5:30 ಆಗೋಯ್ತು. ನಾನೀಗ ಮತ್ತೆ ಮನೆ ಕಡೆ ರಿಟರ್ನ್ ಆಗ್ತಾ ಇದ್ದೀನಿ. ಬಟ್ ಇವತ್ತು ನನಗೆ ಸಮಯ ಸರಿ ಇಲ್ಲ ಅನ್ಸುತ್ತೆ. ಈಗಲೂ ಸಹ ಗೌರ್ಮೆಂಟ್ ಬಸ್ ಸಿಗಲಿಲ್ಲ. ಸೊ ಇವತ್ತು ನಾನು ಶಕ್ತಿ ಯೋಜನೆ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಎರಡೂ ಕಡೆನೂ ಪ್ರೈವೇಟ್ ಬಸ್ಸಲ್ಲೇ ಬಂದೆ. ಅಂತೂ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದರೆ ಇಲ್ಲಿ ನೋಡಿ, ನಮ್ಮ ಗೊಂಬೆ ಮರಿ ಬೆಳಗ್ಗೆ ಸಹ ಅಳ್ತಾನೆ ಡೇ ಬಿಗಿನ್ ಮಾಡಿದ್ಲು. ಈಗ ಡೇ ಎಂಡ್ ಸಹ ಅಳ್ತಾನೆ ಮುಗಿಸ್ತಾ ಇದ್ದಾಳೆ. ಇದಕ್ಕೆಲ್ಲ ಕಾರಣ ಈ ನನ್ನ ಮುದ್ದು ಮಗನೇ. ಅವ್ನು ಮಾಡೋವಂಥ ತರಲೆಯಿಂದ ಅವಳು ಹಂಗೆ ಅಳ್ತಾ ಇರ್ತಾಳೆ. ಬಟ್ ಇದನ್ನ ನಾನು ಎಂಜಾಯ್ ಮಾಡ್ತೀನಿ. ಅವರಿಗೆ ಬೈಯೋದಕ್ಕಿಂತ ಸಮಾಧಾನ ಪಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ.
ಅಂತೂ ಇವತ್ತಿನ ಬ್ಯುಸಿ ಶೆಡ್ಯೂಲ್ ಇದ್ರೂ ಸಹ ಎಂಜಾಯ್ ಮಾಡ್ಕೊಂಡೆ ಮುಗಿಸಿದ್ದೀನಿ ಅಂತ ಅನ್ಕೊಂತೀನಿ. ಹಾಗೆ ನಿಮ್ಮ ಮುಂದೆನೂ ನನ್ನ ದಿನಚರಣೆಯನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೋರಿಸೋ ಪ್ರಯತ್ನ ಅಂತೂ ಮಾಡಿದ್ದೀನಿ. ವೀಕ್ಷಿಸಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.